ಹಲೋ, ಏನು ನಿನ್ನ ಸಮಸ್ಯೆ? ಅಯ್ಯೋ ನೋಡ್ಲಿ ಹೆಂಗೈತೈತೆ ತಲೆ ನೀಟಾಗಿ ಬಾಚ್ಕೋತಲ್ಲ ಅಂತಂದ್ರೆ ಬಿಡು, ಹೋಗ್ಲಿ, ಹಂಗೆ ಇರಲಿ ಬಿಡು. ಏನಾಗುತ್ತೆ? ಲೋ, 5 ನಿಮಿಷಕ್ಕೆ ಹೊಂಚ್ಕೊಂತೀಯ, ಅದಕ್ಕೆ ಯಾಕೋ ತಲೆ ಕೆಡ್ಸ್ಕೊತಿದ್ಯಾ? ಇವಾಗಾಯ್ತು. ಹಾಂ, ಇವಾಗಾಯ್ತು. ಬಾಚಂಗಲಾಗಲಿಲ್ಲ, ಕೈಯಲ್ಲಾಯ್ತಾ? ಸರಿ ಆಯಿತು, ಬಾ. ಹೌದು, ನೀನು ಬಾಚ್ಕೊಂಡಲ್ಲ, ನನಗೆ ಬಾಚ್ಕೊಟ್ಟ? ದಿನ ಬಾಚ್ತಿದ್ದೆ ತಾನೆ, ನನಗೆ ಬಾಚ್ಕೊಟ್ಟಿಲ್ಲ ಇವತ್ತು? ಹಾಂ, ಪೌಡ್ರೆಲ್ಲ ಹಾಕ್ಬೇಡ ನನಗೆ, ಬರೀ ಬಾಚ್ಕೊಡು. ದಿನ ಏನು ಮಾಡ್ತಿದ್ದೆ ಆ ಕೆಲಸ ಮಾಡು. ನಿನಗೆಲ್ಲ ಗೊತ್ತಾಯ್ತದೆ ಕಣಪ್ಪ. ಶೆಕೆ ಆಗ್ತಿದೆ, ಬಾಚು ಬೇಗಲು. ಅಷ್ಟೇನಾ? ಆಯ್ತು, ನೋಡಿ ಹೋಗೋಣ. ಹಾಂ, ಎಲ್ಲ ಮೊಬೈಲ್ ಎತ್ಕೊಂಡು ಹೋಯ್ತದೆ, ಬಿಡಿಸ್ಬಿಡ್ತೀವಿ. ಏನೋ ಬಂದೆ. ಹಾಂ, ಎಲ್ಲ ಕನ್ಸ್ಟ್ರಕ್ಷನ್ಸ್ ಆಗ್ತಿದೆ ಮುಂದೆಗಡೆ. ಮೋಸ್ಟ್ಲಿ ಇವತ್ತು ಮೋಲ್ಡ್ ಇರಬೇಕು ಈ ಬಿಲ್ಡಿಂಗಲ್ಲಿ. ಏನೋ? ಹಾಂ, ಸರಿ ಆಯಿತು, ಇಳಿ ಬಂದೆ. ಮೋಲ್ಡ್ ಇದೆ ಅನಿಸುತ್ತೆ, ಮಿಷಿನೆಲ್ಲ ಬಂದು ನಿಂತೈತೆ. ಆ್ಯಕ್ಚುಲಿ ಬಿಲ್ಡಿಂಗು ಬೇಗನೆ ಕನ್ಸ್ಟ್ರಕ್ಷನ್ ಆಗ್ತೈತೆ. ರೀಸೆಂಟಾಗಿ ಸ್ಟಾರ್ಟ್ ಆಯಿತು ಅಂತ ಅನಿಸ್ತು, ಆದರೆ ಬೇಗ ಅಲ್ಲಿ 2nd ಫ್ಲೋರ್ಗೆ ಹೋಗ್ಬಿಟ್ಟೈತೆ. ಯಾರೋ ಮೇಸ್ತ್ರಿ ಬೇಗ ಬೇಗ ಮಾಡ್ತಾರೆ. ನಮ್ಮ ಮನೆ ಕನ್ಸ್ಟ್ರಕ್ಷನ್ನೇ ತುಂಬ ಲೇಟ್ ಆಯಿತು. 2 ವರ್ಷ ತೊಗೊಂತು ಮನೆ ಕನ್ಸ್ಟ್ರಕ್ಷನ್. ಏನು ಮಾಡ್ತಿದ್ಯಾ ಅಲ್ಲಿ? ಯಾಕೆ ಆ್ಯಪ್ ಒಳಗಡೆ? ಇನ್ನೇನು ಮಾಡಬೇಡ, ಬಿಚ್ಬೇಡ, ನಡಿ. ನಡಿ, ಆಯ್ತು. ಎಲ್ಲ ಮೊಬೈಲ್ ಎತ್ಕೊಂಡಿದೀಯಾ? ಹ್ಞೂ, ಬೆಳಿಗ್ಗೆ ಎದ್ದಾಗಲೇ ಲಂಚ್ ಮಾಡಿಟ್ಟಿದೆ, ಆಲ್ರೆಡಿ ತಣ್ಣಗಾಗೈತೆ. ಕುಡಿ. ನಾವು ಡೈಲಿ ಗಂಜಿ ಕುಡಿತೀವಿ ಇದನ್ನು. ಆ್ಯಕ್ಚುಲಿ ಇದು ಅಂಗಡಿಗಳಲ್ಲೆಲ್ಲ ಸಿಗುತ್ತಲ್ಲ, ಮಿಲ್ಲೆಟ್ ಮಿಕ್ಸ್ ಅಂತ, ಆ ಥರದ್ದು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಮಿಲ್ಲೆಟ್ ಮಿಕ್ಸಲ್ಲಿ ಅಷ್ಟೊಂದು ಗ್ರೈನ್ಸ್ ಏನು ಹಾಕಿರೋಲ್ಲ, ಕಾಳುಗಳೆಲ್ಲ. ನನಗೆ ಅದಕ್ಕೆ ನಮ್ಮಮ್ಮ ಎಲ್ಲ ಥರದ್ದು ಕಾಳುಗಳು, ಧಾನ್ಯಗಳು ಎಲ್ಲ ಹಾಕಿ ಇದನ್ನು ಮಾಡಿದ್ದಾರೆ. ತುಂಬ ಸಕ್ಕ ಟೇಸ್ಟ್ ಆಗೈತೆ. ಎವ್ರಿ ಡೇ ಇದನ್ನು ಕುಡಿತೀವಿ. ಬರ ಪಾಪ, ಕುಡಿಯೋಣ. ಏನಾಯ್ತು? ಮುಂದಕ್ಕೆ ಹೋಗ್ತಿದ್ದು ತಿರುಗ್ತೈತೆ. ಸರಿ ಆಯ್ತು, ಬಾಯ್ಲಿ ಪಾಪ, ನಾನು ಕುಡಿತೀನಿ, ಹೋಗು. ಗಂಜಿ ಕುಡ್ದಾಯ್ತು, ಪಾತ್ರೆನೂ ತೊಳೆದಾಯ್ತು. ತೊಳೆದಿಟ್ಟಿದ್ದಾಗಿನೂ ಇನ್ನೇನು ನೀರು ಚೆಲ್ಲಿದೆಯಲ್ಲ ಇರೋ? ಇದೆಲ್ಲ ನೀರು ಚೆಲ್ಲಿದೆಯಲ್ಲ ಇಲ್ಲಿ? ನೀನಲ್ಲ, ಇನ್ನಾರು ಬಂದಿದ್ರು. ಸರಿ, ನಡಿ ನಡಿ. ನಡಿಯ, ನೀನು ಡ್ರಾಪ್ ಮಾಡ್ತೀನಿ ಅಮ್ಮ ಮನೆಗೆ. ನಡಿ, ಇವತ್ತೆಲ್ಲ ಇಲ್ಲೇ ಇರ್ತೀಯ? ಸಮ್ಮರ್ ಕ್ಯಾಂಪ್ ಆಯ್ತು, ನಡಿ. ಇವತ್ತೆಲ್ಲ ಇಲ್ಲೆಲ್ಲ ಇರ್ತೀಯ? ಸಮ್ಮರ್ ಕ್ಯಾಂಪ್ ರಜೆ ಇಲ್ಲ ಕಣಪ್ಪ. ಸಮ್ಮರ್ ಕ್ಯಾಂಪ್ ಐತೆ ಒಂದು 4 ಸ್ಯಾಟರ್ಡೇ ಸಮ್ಮರ್ ಕ್ಯಾಂಪ್ ಇಲ್ಲ ಅಂತ ರಜಾ ಅಂದ್ಕೊಂಡಿದ್ದೆ. ಬಟ್ ಇದೆಯಂತೆ, ಏನು ಮೆಸೇಜ್ ಮಾಡಿಲ್ಲ ಸ್ಕೂಲಿಂದ ಅಂತ ಹೇಳಿದ್ರು. ಅದಕ್ಕೆ ಕರ್ಕೊಂಡೋಗಿ ಅವ್ರ ಅಮ್ಮ ಮನೆಗೆ ಬಿಟ್ಬಿಟ್ಟು ಬರ್ತೀನಿ. ನಡಿಯಪ್ಪ. ಏನೋ ಬರ್ಬೇಕಾ? ಸರಿ ಆಯಿತು, ಬಾಯ್. ನಡಿಯಪ್ಪ. ನೀವು ನೋಡಕ್ಕೆ ಬಂದರೆ ಒಂದು ರೌಂಡ್ ಓಡಿಸ್ಬೇಕು ಗಾಡೀಲಿ ಯಾವಾಗಲೂ. ಅಲ್ಲ ಮಗಳೇ? ಕುಚ್ಚು ಕುಚ್ಚು. ಹಾಂ,
ಖುಷಿನಾ ಗಾಡಿ ಮೇಲೆ ಹಾಂ? ಹಾಕಿ ಮಕ್ಕಳ ಯಾ ಹ್ಞೂ ಬೇಡ ಅಳ್ಬೇಡ ಆಯಿತು ಬೈ. ಮಗನ ಬಿಟ್ಬಿಟ್ಟು ಮನೆ ಹತ್ರ ಬಂದೆ. ಪೂಜೆಗೆ ಹೂವು ಕಿತ್ಕೋಬೇಕು. ಡೈಲಿ ಪೂಜೆ ನಂದೆ. ಎಲ್ಲ ನಮ್ಮ ಅಮ್ಮ ನೆಟ್ಟಿರೋ ಗಿಡಗಳು ಇಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದ್ದಾವೆ ಅಂತಂದರೆ ಪ್ರತಿದಿನ ಹೂವು ಸಿಗ್ತವೆ. ಇದರಲ್ಲೇ ಇವತ್ತು ಹೂವು ಕಡಿಮೆ ಆಯ್ತಲ್ಲ, ಹೂವು ಇವಾಗಲೂ ಜಾಸ್ತಿ ಇರ್ತಿತ್ತು ಇದರಲ್ಲಿ. ಇಷ್ಟು ಹೂವು ತೊಗೊಂಡೆ ಸಾಕು, ಜಾಸ್ತಿ ತೊಗೊಳಲ್ಲ. ಎಷ್ಟು ಬೇಕು ಅಷ್ಟೇ ಎತ್ಕೊತೀವಿ, ಉಳಿದೆಲ್ಲನೂ ಇಲ್ಲೇ ಬಿಟ್ಟಿರ್ತೀವಿ. ಮನೆ ಮುಂದೆ ಗಿಡದಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಪೂಜೆ ಮುಗಿಸ್ಕೊಂಡು ಮಿಸಸ್ ಮನೆ ಹತ್ರ ಬಂದೆ ತಿಂಡಿ ತಿನ್ನೋಣ ಅಂತ. ಸ್ಕೂಲ್ ರಜಾನ ಇವತ್ತು? ಆಮೇಲೆ ಏನಂದೆ ತುಂಬಾ ಸಿಕ್ಕಿತ್ತನಪ್ಪ. ಏನ್ ಗೊತ್ತಾ, ಬರೀ ಕೊಂಬುಗಳೇ, ಪಶುಗಳು ನಮ್ ಗಾಬರಿನೇ ಆಗುತ್ತೆ. ಆಮೇಲೆ ನಂಗೆ ಮಣ್ಣು ತಂದ ನೋಡಿ ಮೊದಲ ಜಾತೆಗೆ ಅಂತ ಅಂದ. ಬರೀ ಜಾತೆ. ನಾವು ಯಾವಾಗ್ಲೂ ಬೆಳಗ್ಗೆ ತಿಂಡಿ ತಿನ್ನೋದಕ್ಕೆ ಮುಂಚೆ ಕಾಫಿ ಕುಡಿಯೋಲ್ಲ, ತಿಂಡಿ ತಿಂದಾದ್ಮೇಲೆ ಕಾಫಿ ಕುಡಿಯೋದು. ಹಾಗಾಗಿ ಕಾಫಿ ತಗೊಂಡು ಬಂದರು. ತಿಂಡಿ ಮುಗೀತು, ಹುಡುಗರೆಲ್ಲ ಆಟ ಆಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಹಳೆ ಪೇಪರ್, ಹಳೆ ಖಾಲಿ ಸೀಸದವ್ರು ಬಂದರು. ಅವ್ರಿಗೆ ಐಟಮ್ಸ್ ಎಲ್ಲ ಕೊಡ್ತಾಯಿದ್ರು ಮನೇಲಿ. ಅದನ್ನ ನೋಡ್ತಾ ಇದ್ದೋ. ಬೇಡದೇ ಇರೋ ವಸ್ತುಗಳು ಮನೆಯಲ್ಲಿ ತುಂಬ ಇರ್ತವೆ, ಅವೆಲ್ಲ ಎತ್ತೇ ಸೈಡ್ಗೆ ಇಟ್ಟಿರ್ತಾರೆ. ಆದರೆ ಕೊಡೋ ಟೈಮಲ್ಲಿ ಈ ಹುಡುಗರುಗಳು ಇದು ನನಗೆ ಬೇಕು, ಅದು ನನಗೆ ಬೇಕು, ಇದು ಆಟ ಆಡೋಕ್ಕೆ ಬೇಕು ಅಂತ ಎತ್ತೆತ್ತು ಮಡಿಕೊತಾ ಇದ್ರು. ಹಂಗೆ ಇವರೆಲ್ಲ ಸ್ಪೂನ್ಗಳೆಲ್ಲ ಎತ್ತಿ ಇಟ್ಕೊಂಡಿದ್ದಾರೆ ಇವಾಗ. ಬಾಯ್ ಕಡೆ ಲೋ ಕುಡಿಲಿದು ಸೀಗೆಕಾಯಿ ಹಾಕಕ್ಕೆ ಚೆನ್ನಾಗದೆ ಕಣಿ. ಕರೆಕ್ಟಾಗಿ ಅದು ದಪ್ಪ ಅದು. ಎತ್ತು ಪಡಿಕೋ ಹುಷಾರಾಗೆ. ಯಾಕೆ ಯೂಸ್ ಮಾಡ್ತಾ ಇಲ್ವಾ? ನಿನಗೆ ಹಾಕಲ್ಲ ಅಷ್ಟೇ, ನೀನು ಬಾಯ್ ಬಡ್ಕೋತೀಯಲ್ಲ ಅಂತ. ನಾನು ಹಾಕೋತೀನಿ. ನಾನು ಸ್ನಾನ ಮಾಡೋದು ನೋಡಿದ್ಯಾ ನೀನು? ನಾನು ಶಾಂಪು ಹಾಕೊಳ್ಳಲ್ಲ, ಸೀಗೆಕಾಯಿ ಹಾಕೊಳ್ಳೋದು. ನೀನು ನೋಡಿಲ್ಲ ಕಣೋ. ಲಾಸ್ಟ್ ಸ್ಯಾಟರ್ಡೆ ರಜೆ ಇರುತ್ತೆ ಅಂತ ಹೇಳಿದೆ. ಬೆಳಿಗ್ಗೆನೋ ಮೆಸೇಜ್ ಮಾಡಿದ್ದೆ ಇವಳಿಗೆ, ಇವತ್ತು ರಜೆ ಇರುತ್ತೆ ಕಣೋ ಸ್ಕೂಲು ಅಂತ ಮೆಸೇಜ್ ಮಾಡಿದ್ದೆ. ಏನು ಮೆಸೇಜ್ ಮಾಡಿಲ್ಲ ಸ್ಕೂಲ್ ಇದೆ ಅಂತ ಅಂದರು. ಸ್ಕೂಲ್ ಹತ್ರ ಕರ್ಕೊಂಡು ಹೋಗಿದ್ವಿ, ವಾಪಸ್ ಕರ್ಕೊಂಡ್ಬಂದವಳು. ಹೆಂಗಾರ ಮಾಡ್ಕೊಳ್ಳಿ, ನಾವು ಅಂಗಡಿಗೆ ಎಸ್ಕೇಪ್ ಆಯ್ತೀವಿ. ಪ್ರತಿ ಸಲ ಬೈಕ್ ಕೀ ತೊಗೊಂಡು ಹೊರಟಾಗೆಲ್ಲ ಬಂದು ನೇತಾಕೊಂತಾಳೆ, ಗಾಡಿ ತೆಗಿತಾ ಇದೆಯಾ ನಾನು ಒಂದು ರೌಂಡ್ ಕಳಿಸು ಅಂತ. ಒಂದು ರೌಂಡ್ ಅವಳನ್ನ ಓಡಾಡಿಸ್ಬಿಟ್ಟು ಕರ್ಕೊಂಬಂದು ಬಿಟ್ಬಿಟ್ಟು ಹೊರಡೋದು. ಈಗ ಒಂದು ರೌಂಡ್ ಹೋಗ್ಬೇಕಾ? ಇಲ್ಬೇಡ ಕನ್ನಡಕನ ನೋಡಿ. ಆಯ್ತು, ಒಂದು ರೌಂಡ್ ಕರ್ಕೊಂಡಾಯ್ತು. ಬಿಡು, ಎಲ್ಲೋಗಲ್ಲ. ಮನೆಯಿಂದ ಹೊರಟು ಶಾಪ್ ಹತ್ರ ಬಂದೆ. ಬರ್ತಾ ಇದ್ದಂಗೆ ಕಸ್ಟಮರ್ ವೆಯ್ಟ್ ಮಾಡ್ತಾಯಿದ್ರು. ಅಣ್ಣ ಬ್ಯಾಕ್ ಗ್ಲಾಸ್ ಹೊಡೆದೋಗಿದೆ ಮತ್ತೆ ಅಂತ. ಇವ್ರು ಆಲ್ರೆಡಿ ರಿಪ್ಲೇಸ್ಮೆಂಟ್ ಮಾಡಿಸಿದ್ರು ನನ್ನ ಹತ್ರನೇ, ಮತ್ತೆ ಹೊಡೆದಾಕಿದಾರಂತೆ. ಹಾಗಾಗಿ ಗ್ಲಾಸ್ ಸ್ಪೇರ್ ಇತ್ತು, ಇದಕ್ಕೆ ರೀಪ್ಲೇಸ್ ಮಾಡಿ ಕಸ್ಟಮರ್ಗೆ ರೆಡಿ ಮಾಡಿಕೊಟ್ಟೆ. ಒಂದು ½ ಅನ್ ಅವರ್ ಟೈಮ್ ಹಿಡಿತು ಅಷ್ಟೇ, ಬಟ್ ನೀಟಾಗಿ ರೆಡಿಯಾಗಿದೆ. ಇವತ್ತು ನಮ್ಮ ಶಾಪ್ಗೆ ನಮ್ಮ ಅಮ್ಮಾರವರ ಫ್ರೆಂಡ್ ಬಂದಿದ್ದರು. ಅವರು ವಾಕಿಂಗ್ ಹೋಗ್ಬೇಕಾದ್ರೆ ಕೈ ಟಚ್ ಆಗಿ ಇನ್ನೊಬ್ರದ್ದು ಕೆಳಗಡೆ ಬಿದ್ದು ಮೊಬೈಲ್ ಗ್ಲಾಸ್ ಹೊಡೆದೋಗಿದೆಯಂತೆ. ಅವ್ರಿಗೆ ಹೊಡೆದೋಗಿರೋ ಫೋನ್ನ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲಂತೆ. ಹಾಗಾಗಿ ಬೇಗ ಚೇಂಜ್ ಮಾಡಿಕೊಡಪ್ಪ ಅಂತ ಕೇಳಿದರು. ಅವ್ರ ಮಗಳು ಹಾಸ್ಟೆಲಲ್ಲಿದ್ದಾಳಂತೆ, ಅವ್ರು ಕಾಲ್ ಮಾಡ್ತಾ ಇರ್ತಾಳೆ ಅರ್ಜೆಂಟಾಗಿ, ಸ್ವಲ್ಪ ಬೇಗ ಚೇಂಜ್ ಮಾಡಿಕೊಡಿ ಅಂತ ಅಂದರು. ಹಾಗಾಗಿ ಪೂರ್ತಿ ಡಿಸ್ಪ್ಲೇನೇ ರಿಪ್ಲೇಸ್ ಮಾಡಿದ್ವಿ. ಫೋನ್ ರೆಡಿ ಇದೆ, ಅವ್ರಿಗೆ ಫೋನ್ ಮಾಡಿ ಬಂದು ಈಸ್ಕೊಂಡೋಗಿ ಅಂತ ಹೇಳ್ಬೇಕು ಇವಾಗ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಸಪೋರ್ಟ್ ಮಾಡ್ದಂಗೆ ಅನಿಸುತ್ತೆ, ನಮಗೂ ವೀಡಿಯೋ ಮಾಡೋದಕ್ಕೆ ಖುಷಿ ಇರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಸಿ ಯು ಆಲ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.